ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಫ್ರೆಂಡ್ಸ್? ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ 36ನೇ ಸ್ಟಡಿ ವ್ಲಾಗ್ನ ಇಂದು ಪ್ರಾರಂಭ ಮಾಡ್ತಾ ಇದ್ದೀನಿ. ಎದ್ದ ತಕ್ಷಣ ದಿನದ ರೊಟೀನ್ ಥರ ನಾನು ಕಿಚನ್ಗೆ ಬಂದು ಬಿಸಿನೀರು ಕಾಸ್ಕೊಂಡು ಮತ್ತು ನಿಂಬೆಹಣ್ಣನ್ನು ಅದರಲ್ಲಿ ಹಿಂಡ್ಕೊಂಡು ಕುಡಿಯೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಿಮ್ಮೊಂದಿಗೆ ಒಂದು ವಿಷಯವನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ, ನಾವು ದಿನವಿಡೀ ಯಾವ ರೀತಿಯಾಗಿ ಓದಬೇಕು, ಆಮೇಲೆ ನಿದ್ದೆಯನ್ನು ಯಾವ ರೀತಿಯಾಗಿ ತಡ್ಕೋಬೇಕು ಅನ್ನೋದನ್ನು ಇವಾಗ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ, ಇವಾಗ ಬೆಳಗ್ಗೆನೇ ಎದ್ದು ನಾನು ಓದ್ತೀನಿ. 3 ಗಂಟೆಗೆ ಹೇಳ್ತೀನಲ್ಲ, ಎದ್ದು ಸ್ಟಡಿ ಮಾಡೋಕ್ಕೆ ಕೊಡ್ತೀನಿ. ಇವು ಅರ್ಲಿ ಮಾರ್ನಿಂಗ್ ನಾವು ನಿದ್ದೆಯಿಂದ ಎದ್ದಿರ್ತೀವಲ್ಲ ಫ್ರೆಂಡ್ಸ್, ಹಾಗೆ ಕುಂತ್ಕೊಂಡು ಓದ್ಕೋತಾ ಕುಂತ್ಬಿಟ್ರೆ ನಿದ್ದೆ ಬರೋದಂತೂ ಪಕ್ಕ ಗ್ಯಾರಂಟಿ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಅರ್ಲಿ ಮಾರ್ನಿಂಗ್ ಸ್ಟಡಿಯಲ್ಲಿ ಏನೋ ಓದೋದ ಜೊತೆ ಬರವಣಿಗೆ ಏನೋ ಇದ್ದರೆ ಯಾವುದೇ ಕಾರಣಕ್ಕೂ ನಿದ್ದೆ ಬರಲ್ಲ ಫ್ರೆಂಡ್ಸ್. ಅದಕ್ಕಾಗಿ ನಾನು ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಈ ಸಬ್ಜೆಕ್ಟ್ಗಳನ್ನು ಓದ್ತೀನಲ್ಲ, ಅದ್ರ ಜೊತೆ ನೋಟ್ಸ್ ಮಾಡ್ಕೊಳ್ತಾ ಓದ್ತಾ ಇರ್ತೀನಿ. ನಮ್ಮ ಮೈಂಡಿಗೂ ಕೆಲಸ ಕೊಡ್ತೀವಿ, ಆಮೇಲೆ ನಮ್ಮ ದೇಹಕ್ಕೂ ಕೆಲಸ ಕೊಡ್ತೀವಿ. ಈ ರೀತಿಯಾಗಿ ಕೆಲಸ ಕೊಡೋದ್ರಿಂದ ನಮಗೆ ನಿದ್ದೆ ಬರೋದಿಲ್ಲ. ಒಂದು ವೇಳೆ ನಿದ್ದೆ ಬಂದರೂ ಸಹ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ಎದ್ದು ಟೀ ಮಾಡ್ಕೊಂಡು ಬರಬೇಕು, ಟೀ ಕುಡಿಬೇಕು. ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಿದ್ದೆಯನ್ನು ಓಡಿಸ್ಬಹುದು. ಮತ್ತು ಫ್ರೆಂಡ್ಸ್, ನಾನು ಯಾವ ರೀತಿಯಾಗಿ ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ನಾನು ವಿವರಣೆ ಜಾಸ್ತಿ ಮತ್ತು ಫ್ರೆಂಡ್ಸ್, ನಾನು ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಈ ಸಬ್ಜೆಕ್ಟ್ಗಳಿಗೆ ನಾನು ನೋಟ್ಸ್ ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ಸ್ವಲ್ಪ ವಿವರಣೆ ಜಾಸ್ತಿಯಾಗಿ ಇರುವಂತಹ ನೋಟ್ಸನ್ನೇ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ, ಇತ್ತೀಚೆಗೆ ನಾನು TET ಎಕ್ಸಾಮ್ ಬರೆದೆ. ನಾನು ಇತ್ತೀಚೆಗೆ ಬರೆದಿರೋ ಎಕ್ಸಾಮ್ ಅಂದರೆ TET ಮಾತ್ರ ಫ್ರೆಂಡ್ಸ್. ಮತ್ತು ನಾನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ಎಕ್ಸಾಮ್ನೂ ಸಹ ನಾನು ಬರೆದೇ ಇಲ್ಲ. ಯಾಕಂದರೆ ಫ್ರೆಂಡ್ಸ್, ನಾನು KAS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದೆ. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪುಸ್ತಕಗಳನ್ನು ನಾನು ಕಲೆಕ್ಟ್ ಮಾಡಿದ್ದೆ. ಇನ್ನು ನಿಮಗೆ ನನ್ನ ಬುಕ್ ಲಿಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಫ್ರೆಂಡ್ಸ್, ಅವಿಷ್ಟು ಪುಸ್ತಕ ಎದ್ದಕ್ಕೂ ಅಲ್ಲ. ನನ್ನ ಪುಸ್ತಕ ಇನ್ನೂ ಜಾಸ್ತಿ ಪುಸ್ತಕಗಳಿದ್ದಾವೆ, KSಗೆ ಸಂಬಂಧಪಟ್ಟಂತಹ ಪುಸ್ತಕಗಳು. ಅದಕ್ಕೆ ನಾನು ಪ್ರಿಪೇರ್ ಆಗ್ತಾಯಿದ್ದೆ ಫ್ರೆಂಡ್ಸ್. ತುಂಬಾ ಓದ್ತಾ ಇದ್ದೆ. ನಾನು 3 ಗಂಟೆಗೆ ಹೇಳೋದಲ್ಲ, 1 ಗಂಟೆ, 2 ಗಂಟೆ, 3 ಗಂಟೆ ಈ ರೀತಿಯಾಗಿ ಬೆಳ್ಳತನ ಎದ್ದು ಓದ್ತಾ ಇದ್ದೆ. ಒಂದೊಂದು ದಿನ ಮಲಗ್ತಾನೆ ಇದ್ದಿದ್ದಿಲ್ಲ, ಅಷ್ಟು ಹುಚ್ಚಿಡಿದ್ಬಿಟ್ಟಿತ್ತು ಓದೋದು. ಆದರೆ ಓದ್ತಾ ಆಮೇಲೆ ಅದು ಓದ್ತಾ ಇರುವಾಗಲೇ HSTR ಕಾಲ್ಫಾರ್ಮ್ ಆಗುತ್ತೆ ಅಂತಂದು ಒಂದು ಸ್ವಲ್ಪ ನ್ಯೂಸ್ ಬಂತು. ಈ HSTR ನನ್ನ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಒಂದು ಹುದ್ದೆ. ಏನಪ್ಪ ಅಂದರೆ, ನಾನು BA BEd MA ಮಾಡಿದ್ದೀನಿ. ನಾನು ಟೀಚರ್ ಲೈನಲ್ಲೇ ಇರೋಳು. ಹಾಗಾಗಿ ನಮ್ಗೆ ಹತ್ತಿರವಾಗಿರುವಂತಹ ಪೋಸ್ಟ್ ಇದು. ಇದಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ ಅದಕ್ಕೆ KS ಜೊತೆ HSTRನು ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ HSTR ಕಾಲ್ಫಾರ್ಮ್ ಆಗಲೇ ಇಲ್ಲ ಫ್ರೆಂಡ್ಸ್. ಎಲೆಕ್ಷನ್ ಆದಮೇಲೆ ಆಗುತ್ತೆ, ಅದಾದಮೇಲೆ ಆಗುತ್ತೆ, ಇದಾದಮೇಲೆ ಆಗುತ್ತೆ ಅಂತ ಕತೆ ಹೇಳಿದ್ರು ಹೊರತು HSTR ಕಾಲ್ಫಾರ್ಮ್ ಆಗಲೇ ಇಲ್ಲ. ಅದಕ್ಕೆ ಓದ್ತಾನೆ ವರ್ಕ್ ಮಾಡೋಣ ಅಂತಂದು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ವರ್ಕ್ ಮಾಡ್ತಾ ನನಗೂ ಓದೋಕ್ಕೆ ಆಗಲೇ ಇಲ್ಲ. ಆಮೇಲೆ ಏನಾಯಿತು ಫ್ರೆಂಡ್ಸ್, VAO, PDO, KS ಈ ಥರ ಎಕ್ಸಾಮ್ ಎಲ್ಲ ಕಾಲ್ಫಾರ್ಮ್ ಆದವು. ಅಪ್ಲಿಕೇಶನ್ ಸಹ ಹಾಕಿದೆ. ಈಗ ವರ್ಕ್ ಮಾಡ್ತಾ ಕುಂತ್ರೆ ಆಗಂಗಿಲ್ಲ. ನಾವು ಜಾಬ್ ತೊಗೋಬೇಕಂತಂದರೆ, ಯಾವುದಾದ್ರೂ ಜಾಬ್ ನಾನು ಪಡ್ಕೋಬೇಕಂತಂದರೆ ನಾನು ಮೊದಲಿನ ಥರ ಸ್ಟಡಿ ಮಾಡಲೇಬೇಕು ಅಂತಂದು ಡಿಸೈಡ್ ಮಾಡಿ ಏನು ಮಾಡಿದೆ, ವರ್ಕ್ನ ನಾನು ಬಿಟ್ಟು ಮನೆಯಲ್ಲೇ ಕುಂತ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಹಾಗಾಗಿ ಇವಾಗೂ ಸಹ ಸ್ಟಡಿನ ನಾನು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಏನೋ ಹೇಳ್ತಾ ಇದ್ದೆ, ಅದು ಎಲ್ಲಿಗೋ ಹೋಯ್ತು ಕತೆ. ಸರಿ ಫ್ರೆಂಡ್ಸ್, ನಾನು ನೋಟ್ಸ್ ಬಗ್ಗೆ ಹೇಳ್ತಾ ಇದ್ನಲ್ಲ ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮು TET ಎಕ್ಸಾಮ್ ಬರೆದಾಗ ಅಲ್ಲಿ ಪ್ರಶ್ನೆಗಳು ಯಾವ ರೀತಿ ಇದ್ವು ಅಂದರೆ, ವಿವರಣಾತ್ಮಕ ಉತ್ತರಗಳನ್ನು ಕೇಳುವಂತಹ ಪ್ರಶ್ನೆಗಳೇ ಇದ್ವು. ಯಾವುದು ಒಂದು ಕೂಡ ಡೈರೆಕ್ಟ್ ಪ್ರಶ್ನೆಗಳೇ ಇಲ್ಲ. ಹಾಗಾಗಿ ನಾವು ನೋಟ್ಸು ಸಹ ಇವಾಗ ಇತ್ತೀಚೆಗೆ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾ ಇದ್ದಾರಲ್ಲ, ಅದೇ ರೀತಿ ನಾವು ನೋಟ್ಸ್ಗಳನ್ನು ಸಹ ತಯಾರು ಮಾಡ್ಕೋಬೇಕಾಗತ್ತೆ. ನಾವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ, ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದಾಗ ನಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಫ್ರೆಂಡ್ಸ್, ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ. ನಾವು ಓದುವಾಗ ಈ ಟಾಪಿಕ್ ಮೇಲೆ ಇದೇ ರೀತಿ ಪ್ರಶ್ನೆ ಕೇಳ್ತಾರೆ, ಇದು ಇಂಪಾರ್ಟೆಂಟು ಅಂತ ಅನ್ನಿಸ್ಬಿಡುತ್ತೆ. ಅಂಥ ಎಲ್ಲ ಟಾಪಿಕ್ಗಳನ್ನು, ಅಂಥ ಎಲ್ಲ ಮಾಹಿತಿಯನ್ನು ನಾವು ನೋಟ್ಸ್ ರೂಪದಲ್ಲಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಆವಾಗ ನಮಗೆ ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರ ನೀಡೋ ಕೆಪಾಸಿಟಿ ಬರುತ್ತೆ.
ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಮಾತಾಡತ್ಲಿಗೆ ನಂದು 2 ಸಬ್ಜೆಕ್ಟು ಕಂಪ್ಲೀಟ್ ಆದವು. 2 ತಾಸು ನಾನು ಅಭ್ಯಾಸ ಮಾಡಿದೆ. ಇವಾಗ ನಾನು ಜಿಯೋಗ್ರಫಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಜಿಯೋಗ್ರಫಿ ಸ್ಟಡಿಯ ಅವಧಿಯಲ್ಲಿ 9th ಸ್ಟ್ಯಾಂಡರ್ಡ್ದು 3rd ಲೆಸನ್ ಕರ್ನಾಟಕದ ವಾಯುಗುಣ, ಮಣ್ಣುಗಳು, ಸ್ವಾಭಾವಿಕ ಸಸ್ಯವರ್ಗ ಹಾಗೂ ಪ್ರಾಣಿ ಸಂಪತ್ತು. ಈ ಲೆಸನ್ನಲ್ಲಿ ಕರ್ನಾಟಕ ವಾಯುಗುಣ ಈ ಟಾಪಿಕ್ ಬಗ್ಗೆ ನಾನಿವತ್ತು ಅಧ್ಯಯನ ಮಾಡಿದೆ. ಅದು ಫುಲ್ ಕಂಪ್ಲೀಟ್ ಆಯಿತು. ಈ ಟಾಪಿಕ್ಕಲ್ಲಿ ವಾಯುಗುಣದ ಋತುಗಳು, ಬೇಸಿಗೆ ಕಾಲ, ಮಳೆಗಾಲ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಚಳಿಗಾಲ, ಇದಿಷ್ಟು ಇವತ್ತಿಗೆ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇವಾಗ ನಂದು ಸ್ಟಡಿ ಕಂಪ್ಲೀಟ್ ಆಯಿತು. ಇವಾಗ ನಾನು ಹೊರಗಡೆ ಬಂದೆ. ನೋಡಿ ಫ್ರೆಂಡ್ಸ್, ಮಳೆ ಬರ್ತಾಯಿತ್ತು. ಇತ್ತೀಚೆಗೆ ಮಳೆನೇ ಬರ್ತಾ ಇದ್ದಿಲ್ಲ. ತುಂಬಾ ಸೆಕೆ ಆಗಿಬಿಟ್ಟಿತ್ತು. ಬೇಸಿಗೆ ಕಾಲ ಆದಂಗೆ ಆಗಿಬಿಟ್ಟಿತ್ತು. ಆದರೆ ಹೊರಗಡೆ ಬಂದು ನೋಡಿದ ತಕ್ಷಣ ಮಳೆ ಬರ್ತಾಯಿತ್ತು. ತುಂಬಾ ಸ್ವಲ್ಪ ಖುಷಿ ಆಯಿತು, ತಂಪಾಯ್ತಲ್ಲ ಅಂತಂದು. ಹಾಗಾಗಿ ಈ ಕ್ಲಿಪ್ಸನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ಲರಿಗೂ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ಇವಾಗ ನಂದೆಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಇವಾಗ ಟೈಮು 10:22. ಉಲ್ಟಾ ಸೆಲ್ಫಿ ಇದೆ ಫ್ರೆಂಡ್ಸ್, ಇದು ಉಲ್ಟಾ ಕಾಣಿಸುತ್ತೆ ನಿಮಗೆ ನೋಡಿ. 10:23 ಆಗೈತಿ. ಇವಾಗ ನಾನು ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಸೆಕೆಂಡ್ ಸ್ಲಾಟ್. ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇರುವ ಸಬ್ಜೆಕ್ಟು ಕನ್ನಡವನ್ನು ನಾನು 10:30 11:00 ಮಟ್ಟ 1 ತಾಸು ಓದೋಕಿಲ್ಲಿ ಟೆರೆಸ್ ಮೇಲೆ ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಕನ್ನಡ ಸ್ಟಾರ್ಟ್ ಮಾಡಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ನನ್ನ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ಬರು ಕಮೆಂಟ್ ಮಾಡಿದರು. ಏನಂತ ಅಂದರೆ, GPSTR ಎಕ್ಸಾಮ್ಗೆ ನಾನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ, ನನಗೆ ಒಳ್ಳೆಯ ಪುಸ್ತಕ ಯಾವುದಿದೆ ಹೇಳಿ ಅಂತ. ನಾನು ಯಾವ ಪುಸ್ತಕ ಸಜೆಸ್ಟ್ ಮಾಡ್ತೀನಿ ಅಪ್ಪ ಅಂತಂದರೆ, 6th to 7th ಸ್ಟ್ಯಾಂಡರ್ಡ್ದು ಸ್ಕೂಲ್ ಪುಸ್ತಕ, ಆಲ್ ಸಬ್ಜೆಕ್ಟು, ಆಮೇಲೆ ಫಸ್ಟ್ PUC, ಸೆಕೆಂಡ್ PUC. ಈ ಪುಸ್ತಕಗಳೆಲ್ಲ ಫ್ರೆಂಡ್ಸ್ ತುಂಬಾ ಈ ಎಕ್ಸಾಮ್ಗಳಿಗೆ ರಾಮಬಾಣ ಇದ್ದಂಗೆ. ಈ ಪುಸ್ತಕಗಳನ್ನು ನಾವು ಕಂಪ್ಲೀಟಾಗಿ 4ರಿಂದ 5 ಟೈಮ್ ಓದಬೇಕು. ಇದಿಷ್ಟು ನಾವು ಮಾಡಿದರೆ ತುಂಬಾ ಎಕ್ಸಾಮ್ಗೆ ನಮ್ಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಈ ಪುಸ್ತಕ ಬಿಟ್ಟು ಬೇರೆ ಯಾವ ಪುಸ್ತಕಗಳಿಂದನೂ ಪ್ರಶ್ನೆಗಳನ್ನು ತೆಗಿತಾರೆ. ಆದರೆ 70ರಿಂದ 80 ಮಾರ್ಕ್ಸ್ ನಮ್ಗೆ ಈ ಪುಸ್ತಕಗಳಿಂದನೇ ದೊರೀತಾವು ಅಂತಂದು ಮೇಧಾವಿಗಳು, ತಿಳಿದ ವ್ಯಕ್ತಿಗಳು ಹೇಳ್ತಾರೆ ಫ್ರೆಂಡ್ಸ್. ಹಾಗಾಗಿ ನಾನು ಯಾವ ಪುಸ್ತಕ ಸಜೆಸ್ಟ್ ಮಾಡ್ತೀನಿ ಅಂದರೆ 6th to 7th ಸ್ಟ್ಯಾಂಡರ್ಡ್ದು ಮತ್ತು ಫಸ್ಟ್ PU, ಸೆಕೆಂಡ್ PU ಈ ಕಂಪ್ಲೀಟ್ ಆಗಿ ಪುಸ್ತಕಗಳನ್ನು ಓದಿ ಮುಗಿಸ್ಕೊಂಡ್ಬಿಡಿ. ಆಮೇಲೆ ಮತ್ತು ವಿತ್ ನೋಟ್ಸ್, ಆಮೇಲೆ ಬೇರೆ ಪುಸ್ತಕಗಳನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು 10:30ಯಿಂದ 1:30ವರೆಗೂ 3 ತಾಸು ಸ್ಟಡಿ ಮಾಡಿದೆ. ಇದು ನನ್ನ ಸೆಕೆಂಡ್ ಸ್ಲಾಟು ಫ್ರೆಂಡ್ಸ್. ಇವಾಗ ನಾನು 1:30 ಆದಮೇಲೆ ನನ್ನ ಸ್ಟಡಿನ ಎಂಡ್ ಮಾಡಿ ನಾನು 1 ತಾಸು ಬ್ರೇಕ್ ತೊಗೋತೀನಿ. ಈ ಬ್ರೇಕಲ್ಲಿ ನಾನು 1 ತಾಸು ರೆಸ್ಟ್ ಮಾಡ್ತೀನಿ ಫ್ರೆಂಡ್. ನಾನು ಬೆಳಗ್ಗೆ 3 AM ಎದ್ದೇಳೋದ್ರಿಂದ ನನಗೆ ಕಣ್ಣು ಉರಿಯೋದು ಆಗ್ತಿರುತ್ತೆ ಫ್ರೆಂಡ್ಸ್. ಈ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ನಾನು 1 hour ರೆಸ್ಟ್ ಮಾಡಿಬಿಟ್ರೆ ಅದೆಲ್ಲ ಸರಿ ಹೋಗಿಬಿಡುತ್ತೆ. ಮತ್ತು ನನ್ನ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ಬರು ಕೇಳ್ತಾ ಇದ್ದರು, ಏನಂತ ಅಂದರೆ, ನೀವು ಅರ್ಲಿ ಮಾರ್ನಿಂಗ್ 3 AM ಹೇಳ್ತೀರಾ, ನೈಟ್ 10 ಗಂಟೆ ಮಲ್ಕೋತೀರಾ, 5 ತಾಸು ಮಲ್ಕೊಳ್ತೀರಾ ದಿನಕ್ಕೆ, ನಿಮಗಷ್ಟು ಸಾಕಾಗುತ್ತಾ ಅಂತಂದು. ಅಷ್ಟು ಸಾಕಾಗಲ್ಲ ಫ್ರೆಂಡ್ಸ್. ದೇಹಕ್ಕೆ ತುಂಬಾ ರೆಸ್ಟ್ ಕೊಡು ಅಂತ ಕೇಳುತ್ತೆ ದೇಹ. ಆದರೆ ಮಧ್ಯಾಹ್ನ 1 hour ರೆಸ್ಟ್ ಮಾಡಿ ನೋಡಿ ಫ್ರೆಂಡ್, 1 hour ಮಲ್ಕೊಂಡು ನೋಡಿ, ನಿಮಗೆ ಮತ್ತೆ ರೀಫ್ರೆಶ್ ಆಗುತ್ತೆ. ಹಾಗಾಗಿ ಓದೋಕ್ಕೆ ಮತ್ತೆ ಇಂಟ್ರೆಸ್ಟ್ ಬರುತ್ತೆ. ಅದೇ ಕಂಟಿನ್ಯೂ ಆಗಿ ಹಂಗೆ ಓದ್ತಾ ಕುಂತರೆ ಯಾರಿಗೂ ಸಾಧ್ಯನೇ ಆಗಲ್ಲ. ಹಾಗಾಗಿ ಮಧ್ಯಾಹ್ನ 1 ತಾಸು ಮಲ್ಕೊಳ್ಳೋದ್ರಿಂದ ಮೈಂಡ್ ರೀಫ್ರೆಶ್ ಆಗಿ ಮತ್ತೆ ಓದೋಕ್ಕೆ ಇಂಟ್ರೆಸ್ಟ್
ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ನಾನು ಮತ್ತೆ ಓದೋಕ್ಕೆ ಕೊಡ್ತೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಅಲ್ಲಿ 5 ತಾಸು, ಈ ಕಡೆ 1 ತಾಸು, 6 ತಾಸು ನಿದ್ದೆ ಸಾಕಾಗುತ್ತೆ ಫ್ರೆಂಡ್ಸ್. ಅಷ್ಟಕ್ಕೂ ಮೀರಿ ನನಗೆ ಭಾಳ ನಿದ್ದೆ ಬರೋದು ಅದು ಇದಾದರೆ ಒಂದಿನ ಗ್ಯಾಪ್ ಮಾಡ್ಬೋದು. ಡೈಲಿ ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕಂತ ಏನು ರೂಲ್ಸ್ ಇಲ್ಲ ಫ್ರೆಂಡ್ಸ್. ನನಗೆ ಮನಸ್ಸಿಗೆ ನೆಮ್ಮದಿ. ಡೈಲಿ 3 AM ಎದ್ದು ಸ್ಟಡಿ ಮಾಡಿದರೆ ನನಗೆ ಇಡೀ ದಿನ ಸ್ಟಡಿ ಮಾಡೋಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಅದೇ ನಾನು 3 AM ಏಳಲಿಲ್ಲ ಅಂದರೆ ಇಡೀ ದಿನ ನಂದು ಸರಿಯಾಗಿ ಅಭ್ಯಾಸನೇ ಆಗೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಬೆಳಿಗ್ಗೆ 3 AMಗೆ ಎದ್ದು ಅಭ್ಯಾಸ ಮಾಡ್ತೀನಿ. ಅದಕ್ಕೆ ಅವಾಗವಾಗ ನಾವು ಒಂದಿನ ಗ್ಯಾಪ್ ಮಾಡಿಕೊಂಡು ನಿದ್ದೆ ಮಾಡ್ಬೋದು ಫ್ರೆಂಡ್ಸ್. ಅವಾಗವಾಗ ನಾವು ಡೈಲಿ ಎದ್ದೇಳಬೇಕಂತ ಏನಿಲ್ಲಲ್ಲ ಫ್ರೆಂಡ್ಸ್. ಆವಾಗವಾಗ ನಾವು ಒಂದಿನ ಗ್ಯಾಪ್ ಮಾಡಿಕೊಂಡು ಒಂದಿನ ಗ್ಯಾಪ್ ತೊಗೋತೀವಲ್ಲ, ಅದು ಮತ್ತೆ 4 ದಿನಕ್ಕೆ ಎನರ್ಜಿ ಕೊಡುತ್ತೆ. ಮತ್ತೆ 4 ದಿನ ಆದಮೇಲೆ ಮತ್ತೆ ಒಂದಿನ ಗ್ಯಾಪ್ ಕೊಡಿ, ಮತ್ತೆ ಇನ್ನೂ 4-5 ದಿನಕ್ಕೆ ಎನರ್ಜಿ ಕೊಡುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಗೆ ಬೆಳಗ್ಗೆ 3 AM ಏಳೋದ್ರಿಂದ ಸಾಕಷ್ಟು ಟೈಮು ಸೇವ್ ಆಗುತ್ತೆ ಫ್ರೆಂಡ್ಸ್. ಸಾಕಷ್ಟು ಟೈಮ್ ನಮ್ಗೆ ಅಭ್ಯಾಸಕ್ಕೆ. ಅದಕ್ಕೆ ನಾನು 10 ತಾಸು 11 ತಾಸು ಓದೋಕ್ಕೆ ಸಾಧ್ಯ ಆಗುತ್ತೆ. ಅದೇ ನಾನು ಬೆಳಗ್ಗೆ ಏಳಿಲ್ಲಪ್ಪ ಅಂತಂದರೆ 10 ತಾಸು 11 ತಾಸು ಓದೋಕೆ ಆಗಲ್ಲ. ಆಮೇಲೆ ಎಲ್ಲ ಟಾಪಿಕ್ಗಳು, ಎಲ್ಲ ಸಬ್ಜೆಕ್ಟ್ಗಳನ್ನು ನಾನು ಕಂಪ್ಲೀಟ್ ಮಾಡೋಕ್ಕಾಗೋದೇ ಇಲ್ಲ. ಒಂದೊಂದು 2-3 ಸಬ್ಜೆಕ್ಟ್ಗಳು ಗ್ಯಾಪ್ ಉಳ್ಕೊಂಡ್ಬಿಡ್ತಾವೆ. ಡೈಲಿ ನಾವು ಎಲ್ಲ ಸಬ್ಜೆಕ್ಟ್ ಓದ್ಕೊತಾ ಇದ್ದರೆ ನಾವು ಒಂದು ಹಂತಕ್ಕೆ ತಲುಪ್ತೀವಿ ಅಂತ ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಇನ್ನೊಬ್ಬರು ಸಬ್ಸ್ಕ್ರೈಬರು, ನನ್ನ ಆತ್ಮೀಯ ಫ್ರೆಂಡ್ ಅವರು ಕೇಳ್ತಾ ಇದ್ದರು, GPSTRಗೆ ಸೈನ್ಸ್ ಬರುತ್ತಾ, ನೀವ್ಯಾಕೆ ಸೈನ್ಸ್ ಓದ್ತಾ ಇದ್ದೀರಾ ಅಂತಂದು. ಫ್ರೆಂಡ್, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ಆಗಿರಲಿ ಅಲ್ಲಿ ಸೈನ್ಸ್ ಇದ್ದೇ ಇರುತ್ತೆ ಫ್ರೆಂಡ್. ನಮ್ಗೆ 5ರಿಂದ 8 ಪ್ರಶ್ನೆಗಳು ಅಲ್ಲಿ ನಮ್ಗೆ ಬಂದೇ ಬರ್ತಾವೆ. ಹಾಗಾಗಿ ಸೈನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಸಹ ಓದ್ಕೊಳ್ಳಿ ಫ್ರೆಂಡ್. ಇವಾಗ ಟೈಮು 5:30 ಆಯಿತು ಫ್ರೆಂಡ್ಸ್. ಇವಾಗ ನಾನು ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಹಚ್ಚಿ ಮತ್ತೆ ನನ್ನ ಸ್ಟಡಿನ ನಾನು ಕಂಟಿನ್ಯೂ ಮಾಡ್ತೀನಿ. 1 hour later. ಫ್ರೆಂಡ್ಸ್, ಇವಾಗ 6:30 ಆಯಿತು. ಇವಾಗ ನಾನು ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ 4th ಸ್ಲಾಟು. ಇಲ್ಲಿ ನನ್ನ ಕರೆಂಟ್ ಅಫೇರ್ಸ್ನ 2 ಅವರು ಸ್ಟಡಿ ಮಾಡ್ತೀನಿ. ಕರೆಂಟ್ ಅಫೇರ್ಸ್ನಲ್ಲಿ ಫ್ರೆಂಡ್ಸ್ ನಾನು ಇಷ್ಟು ದಿನ 2023ರ ಕೊನೆಯ 6 ತಿಂಗಳ ಕರೆಂಟ್ ಅಫೇರ್ಸ್ನ ಓದ್ಕೊಳ್ತಾ ಇದ್ದೆ. ಇವತ್ತು ನಾನು 2024ರ ಕರೆಂಟ್ ಅಫೇರ್ಸ್ನ ಇಂದು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು 2023ರ ಕೊನೆಯ 6 ತಿಂಗಳದೂ ಓದ್ತೀನಿ, ಮತ್ತು 2024ರದ್ದು ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಅದನ್ನೇ ಓದ್ಕೊತಾ ಕುಂದರೆ ಮತ್ತೆ ಟೈಮ್ ಮುಗಿದು ಇದು ಪೆಂಡಿಂಗ್ ಉಳ್ಕೋಬಾರ್ದು. ಹಾಗಾಗಿ ಇವತ್ತು ನಾನು 2024ರ ಜನವರಿ ತಿಂಗಳದ್ದು ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ನಲ್ಲಿ ಸರ್ಚ್ ಮಾಡಿ ಕರೆಂಟ್ ಅಫೇರ್ಸ್ನ ಯಾವುದು ಬೆಸ್ಟ್ ಆಗಿರುತ್ತೆ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನನಗೆ ಬೆಸ್ಟ್ ಆಗಿರೋದು ಸಿಕ್ಕಿದೆ. ಅದನ್ನು ಇವತ್ತು ನಾನು ಬೇರೆ ಯಾವುದೋ ನೋಡ್ತಾ ಇದ್ದೆ, ಅದು ಯಾಕೋ ಸಫಿಷಿಯೆಂಟ್ ಅನ್ನಿಸ್ಲಿಲ್ಲ ನನಗೆ. ಸಾಧನಾ ಅಕಾಡೆಮಿ ಅವ್ರದ್ದು ಚೆನ್ನಾಗಿ ಅನ್ನಿಸ್ತು, ತುಂಬಾ ಚೆನ್ನಾಗಿ ಅನ್ನಿಸ್ತು. ಅದನ್ನು ನಾನು ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ವಿಡಿಯೋ ಮಾಡುವಾಗ ಬೇರೆ ಕ್ಲಾಸ್ ನೋಡ್ತಾ ಇದ್ದೆ. ವಿಡಿಯೋ ಎಲ್ಲ ಕಟ್ಟಾದಮೇಲೆ ನಾನು ಸಾಧನಾ ಅಕಾಡೆಮಿ ಅವ್ರದ್ದು ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲ ಫ್ರೆಂಡ್ಸ್ಗಳು ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ನೇ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.